ಸೌಜನ್ಯ ಮರ್ಡರ್ ಕೇಸ್. ಸೊ ಎಷ್ಟೊಂದ್ ಜನ ವಿಡಿಯೋ ಮಾಡಿದ್ದಾರೆ. ಅಂಡ್ ಮೋರ್ ಓವರ್ ಇವಾಗ ರೀಸೆಂಟ್ಲಿ ಸಮೀರ್ ಎಂ ಡಿ ಅವರು 13 ವರ್ಷ ಆದ್ಮೇಲೆ ವಿಚಾರನ ತೆಗೆದು ಮಾತಾಡಿ ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಆನ್ಸರ್ ಕೊಟ್ಟು ಮಾಡಿದ್ದಾರೆ. ಸೊ ಎಸ್, ಅಪ್ರಿಶಿಯೇಟ್ ದಟ್. ಅವರ ಗಟ್ಸ್ಗೆ ಅಥವಾ ಅವ್ರ ವಾಟ್ ಎವರ್ ಎಫರ್ಟ್ ಆಗಿರೋ ಅದಕ್ಕೆಲ್ಲ ಅಪ್ರಿಶಿಯೇಟ್ ಮಾಡೋಣ. ಆದಷ್ಟು ಎಷ್ಟೊಂದ್ ಜನ ನೋಡ್ತಾ ಇದೀನಿ ಮೀಮ್ಸ್ ಮಾಡಾಕ್ತಾರೆ. ಅಂಡ್ ಮೋರ್ ಓವರ್ ಈ ಟೈಮ್ ನಲ್ಲಿ ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ಗೊತ್ತಾ, 6 ತಿಂಗಳಿಗೆ 3 ತಿಂಗಳಿಗೆ ರೋಡಲ್ಲಿ ಓಡಾಡುವಂತವ್ರಿಗೆ ಹುಟ್ಟಿರೋ ಸೂಳೆ ಮಕ್ಕಳು. ನಾನು ಹೇಳೋದಿಷ್ಟೇ, ನಿಮ್ಗೆ ಅಷ್ಟೊಂದು ತಾಕತ್ ಇದೆಯಾ ಯಾರಿಗಾರು ಸಹಾಯ ಮಾಡಕ್ಕೆ? ಮನೇಲಿ ಕುತ್ಕೊಂಡು ಬೇರೆ ಯೂಟ್ಯೂಬರ್ಸ್ ಬಗ್ಗೆ ನೆಗೆಟಿವ್ ಮೀಮ್ ಮಾಡೋದ್ರ ಬದಲು ಹೋಗಿ ಹೆಲ್ಪ್ ಮಾಡಕ್ ಟ್ರೈ ಮಾಡ್ರಿ. ನಾನು ಇವಾಗ ಮುಂಬೈನಲ್ಲಿ ಇದ್ದೀನಿ. ಇನ್ ಕೇಸ್ ಸಮೀರ್ ಎಂ ಡಿ ಅವ್ರಿಗೆ ಏನಾದ್ರು ಹೆಲ್ಪ್ ಬೇಕು ನನ್ನಿಂದ ಅಂತ ಹೇಳ್ಬಿಟ್ಟು ನನಗೆ ಒಂದು ಮೆಸೇಜ್ ಬಂದ್ರು ಅಥವಾ ಅಕ್ಕಪಕ್ಕ ಇರೋರಿಂದ ಒಂದು ಬಂದ್ರು, ಇವಾಗ ನಾನು ಫ್ಲೈಟ್ ಮಾಡ್ಕೊಂಡು ನೆಕ್ಸ್ಟ್ ಬಳ್ಳಾರಿಗೆ ಅವ್ರ ಮನೆ ಹತ್ರ ಹೋಗಿ ನಾನು ಅವ್ರಿಗೆ ಸಹಾಯ ಮಾಡೋಷ್ಟು ನನಗೆ ತಾಕತ್ತೈತೆ. ಅಷ್ಟು ಗಂಡುಸ್ತನವಂತೂ ನನಗೈತೆ. ಗಾಂಡು ಕೆಲಸ ಮಾಡ್ತಾ ಇದ್ರೆ ಗೊತ್ತಾ ಕೆಲವೊಂದಷ್ಟು ಪೇಡ್ PR ಆಮೇಲೆ ನೆಗೆಟಿವ್ ಮೀಮ್ ಮಾಡೋ ಪೇಜ್ಗಳು. ನಾನು ಅಂತವ್ರಿಗೆ ಹೇಳೋದು, ಇಶ್ಯೂ ಬಗ್ಗೆ ಮಾತಾಡ್ತಾರೆ. ಲೆಜಿಟ್ ಆಗಿ ಟ್ರೋಲ್ ಮಾಡೋರು, ರಿಯಲ್ ಆಗಿ ಟ್ರೋಲ್ ಮಾಡೋವಂಥವ್ರು, ರಿಯಲ್ ಆಗಿ ವಿಚಾರದ ಬಗ್ಗೆ ಕನ್ಸರ್ನ್ ಇರೋರು ಆ ವಿಚಾರದ ಬಗ್ಗೆ ಮಾತಾಡಕ್ ಟ್ರೈ ಮಾಡ್ತಾರೆ. ಸಮೀರ್ ಅವ್ರಿಗೆ ಸಹಾಯ ಮಾಡೋದ್ರ ಬಗ್ಗೆ ಮಾತಾಡಕ್ ಟ್ರೈ ಮಾಡ್ತಾರೆ, ಅಥವಾ ಒಳ್ಳೇದ್ರ ಬಗ್ಗೆ ಮಾತಾಡಕ್ ಟ್ರೈ ಮಾಡ್ತಾರೆ. ಈ ಟೈಮ್ ನಲ್ಲೂ ನೀವು ಬೆಳೆ ಬಯಸ್ಕೊಳಕ್ಕೆ ಗಾಂಡು ಕೆಲಸ ಮಾಡ್ತಾ ಇದ್ರ ನೋಡ್ರಿ. ನಿಮ್ಗೆ ಆಗದೆ ಇರೋ ಯೂಟ್ಯೂಬರ್ಸ್ ಗಳ ಫೋಟೋ ಹಾಕೋದು, ಅಥವಾ ನಂದೇ ಒಂದು ರೀಲ್ ನೋಡಿದೆ ನಾನು, ನಮ್ ಫೋಟೋಗಳು ಹಾಕ್ಬಿಟ್ಟು ಅವ್ರು ಇದು ಹಿಂಗಿದು ಕಂಪೇರ್ ಮಾಡಿ ಮಾತಾಡ್ತಾ ಇರೋದು. ಬ್ರೋ, ಒಬ್ಬ ತಾಯಿಗೆ ಹುಟ್ಟಿರೋ ಮಗ ಆಗ್ಲಿ ಅಥವಾ ಒಬ್ಬ ಗಾಂಡು ಮಾಡೋ ಕೆಲಸ ಆಗ್ಲಿ ನೀವು ಮಾಡ್ತಾ ಇರೋದು, ಅಂದ್ರೆ ಒಂದು ತಾಯಿ ಹುಟ್ಟಿರೋ ಆದ್ರೆ ಮಗ ಈ ತರ ಯಾರು ಮಾಡಲ್ಲ ಅಂತ ಅನ್ಕೊಂತೀನಿ. ಗಾಂಡು ಸೂಳೆ ಮಕ್ಳ ತಾಕತ್ತಿದ್ರೆ ಬನ್ನಿ, ಅಷ್ಟೊಂದಿದ್ರೆ ಹೋಗಿ ಏನಾದ್ರು ಮಾಡೋಣ. ನಾನ್ ಬರ್ತೀನಿ. ನಾನ್ ಧರ್ಮಸ್ಥಳದಲ್ಲಿ ಬೇಕಾದ್ರೆ ಬಂದು ಸೌಜನ್ಯ ಅವ್ರ ಮನೆಯಲ್ಲೂ ಸಹಾಯ ಮಾಡಕ್ ಟ್ರೈ ಮಾಡ್ತೀನಿ. ಸಮೀರ್ ಅವ್ರಿಗೆ ಬಂದು ಅವ್ರಿಗೆ ಏನಾದ್ರು ಪರ್ಸನಲ್ ಆಗಿ ಹೆಲ್ಪ್ ಬೇಕು ನನ್ನಿಂದಾನೆ, ನಾನು ಅದಕ್ಕೂ ರೆಡಿ ಇದೀನಿ. ನಿಮ್ ಕೈಲಿ ಆದ್ರೆ ತಾಕತ್ತು ಬಂದ್ ಮಾಡ್ರಿ. ತಿಕಾ ಮುಚ್ಕೊಂಡ್ರಿ ಇಲ್ಲ ಅಂತ ಅಂದ್ರೆ ಇಶ್ಯೂ ಬಗ್ಗೆ ಅಡ್ರೆಸ್ ಮಾಡ್ರಿ. ಇಷ್ಟೊಂದು ದೊಡ್ಡ ವಿಚಾರ ಒಂದು ಇಷ್ಟು ವರ್ಷಗಳಾದ್ಮೇಲೆ ಎದುರುಗಡೆ ಬಂದಿದೆ, ಆ ಇಶ್ಯೂ ಬಗ್ಗೆ ಮಾತಾಡ್ರಿ. ಕನ್ಸರ್ನ ಆ ಇಶ್ಯೂ ಬಗ್ಗೆ ತೋರಿಸ್ರಿ. ಅದ್ ಬಿಟ್ಬಿಟ್ಟು ನಿಮಗೆ ವ್ಯೂಸ್ ಬೇಕು ಅಂತ, ನಿಮಗೆ ಲೈಕ್ಸ್ ಬೇಕು ಅಂತ ಹೇಳ್ಬಿಟ್ಟು ಈ ತರ ಥರ್ಡ್ ಕ್ಲಾಸ್ ಕೆಲಸಗಳು ಮಾಡಕ್ ಹೋಗ್ಬೇಡ್ರಿ. ಸುಮ್ನೆ ಮರ್ಯಾದೆ ಉಳ್ಕೊಳ್ಕೊಂತೀರಾ. 2 ನಿಮಿಷ ಸಾಕು ಹಿಂಗ್ ಪೇಜ್ ಇಲ್ಲಿ ಮೆನ್ಷನ್ ಮಾಡಿ ಬಂದಿದ್ದು ಹೆಂಗಿ ಅಂತ ಹೇಳಕ್ಕೆ ನನಗೆ. ಆ ತರ ವಿಚಾರಗಳು ಮಾಡ್ಕೊಂಬಿಡ್ರಿ. ಇಷ್ಟು ನೀವೇನು ಒಂದು ವರ್ಷ ಪೂರ್ತಿ ನೀವು ಖರ್ಚುಗಳು ಮಾಡ್ತಿರಲ್ಲ ನಿಮ್ ಮನೆ ನಡ್ಸಕ್ಕೆ, ಒಂದು ತಿಂಗಳಲ್ಲಿ ನಾನು ಅದನ್ನ ಜನಕ್ಕೆ ಅಂತಾನೆ ಕೊಟ್ಟಿದ್ದೀನಿ. ಅಷ್ಟು ಕೆಲಸಗಳು ನಾನು ಮಾಡಿದೀನಿ, ಆಯ್ತಾ. ಈ ವಿಚಾರ ಸಮೀರ್ ಅವ್ರನ್ನ ಕಾಪಾಡ್ಕೊಳ್ಳೋದ್ರ ಬಗ್ಗೆ, ಸೌಜನ್ಯ ಅವರಿಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಅದ್ರ ಕಡೆ ಗಮನ ಕೊಡಿ. ಈ ತರ ಥರ್ಡ್ ಕ್ಲಾಸ್ ಕೆಲಸಗಳನ್ನ ಮಾಡೋದನ್ನ ಮೊದ್ಲು ಬಿಡ್ರಿ, ಉದ್ಧಾರ ಆಗ್ತೀರಾ. ಒಂದ್ ಸ್ವಲ್ಪ ಗಂಡುಸ್ತನ ಅನ್ನೋದಿದ್ರೆ ಏನ್ ಮಾಡ್ಬೋದು ಅನ್ನೋದು ನೋಡ್ರಿ. ಈ ತರ ನೆಗೆಟಿವ್ ಮೀಮ್ ಮಾಡೋದ್ ಬಿಟ್ಬಿಟ್ಟು ವಿಚಾರದ ಬಗ್ಗೆ ಮಾತಾಡ್ರಿ. ಇವಾಗ ಯಾರೋ ಒಬ್ಬ ಯೂಟ್ಯೂಬರ್ ಮಾಡ್ತಾ ಇದ್ದಾನೆ ಅಂದ್ರೆ ನಾವೆಲ್ಲ ಯೂಟ್ಯೂಬರ್ ಜೊತೆಲಿದ್ದು ಅದಕ್ಕೆ ಸಹಾಯ ಮಾಡೋ ತರ ಮಾಡ್ಬೇಕು. ಈ ತರ ಥರ್ಡ್ ಕ್ಲಾಸ್ ತರ ಹಿಂದೊಂದು ಮುಂದೊಂದು ಕೆಲಸ ಮಾಡ್ತಿರಲ್ಲ, ಇದನ್ನ ಮೊದ್ಲು ನಿಲ್ಲಿಸ್ರಿ. ಆದಷ್ಟು ವಿಚಾರದ ಬಗ್ಗೆ ಅಡ್ರೆಸ್ ಮಾಡ್ರಿ. ಇವಾಗ ಯಾರ್ ಫ್ಯಾನ್, ಅವ್ರ ಫ್ಯಾನ್, ಇವ್ರ ಫ್ಯಾನ್ ಅನ್ನೋ ಫ್ಯಾನ್ ವಾರ್ನ ಬಿಟ್ಬಿಟ್ಟು